ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತಿನ ವಿಡಿಯೋಲಿ ನಾವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ KCET ಇನ್ ಫಿಸಿಕ್ಸ್ ಬಗ್ಗೆ ನಾವು ಮಾತಾಡೋಣ. ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ ಫಿಸಿಕ್ಸ್ ಒಂದು ದೊಡ್ಡ ಕಷ್ಟ ಅಂತ ಅಂದ್ಬಿಟ್ಟು. ಆದರೆ ಅಟ್ಲೀಸ್ಟ್ ನೀವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನೀವು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಅಷ್ಟೇ ಅಲ್ಲ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಸೀಟು ಸಹ ಪಡಿಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ನೀವು ಹೇಗಿದ್ರು ಸೆಕೆಂಡ್ PUC ಓದೇ ಇರ್ತೀರಾ. ಸೊ ಆ ವೇಟೇಜ್ ಹೇಗಿರುತ್ತೆ ಮತ್ತು ಫಸ್ಟ್ PUC ಸೆಕೆಂಡ್ PUC ಇಂದ ಶುರು ಮಾಡಿಕೊಂಡು ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಅನಾಲಿಸಿಸ್ ಅನ್ನೋದು ನಿಮಗೆ ಎಕ್ಸಾಕ್ಟ್ ಅಂತಂದರೆ ಇಟ್ ಈಸ್ ಅನಲೈಸ್ಡ್ ಫ್ರಮ್ ದ ಪಾಸ್ಟ್ 10 years ಅಂತ ನಾನು ಹೇಳ್ತಾ ಇದ್ದೀನಿ. 10 years ಇಂದ ಅನಲೈಸ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಚಾಪ್ಟರ್ಸು ಮತ್ತು ವೆಯ್ಟೇಜ್ ನಾನು ಸೆಕೆಂಡ್ PUC ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಫಸ್ಟ್ PUCಲಿ ಕೆಲವು ಚಾಪ್ಟರ್ಸ್ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವಾಗ ಫ್ರೀಕ್ವೆಂಟಾಗಿ ಬರ್ತಾ ಇರತಕ್ಕಂಥ ಕ್ವಶನ್ಸ್ ಫ್ರಮ್ ದೋಸ್ ಚಾಪ್ಟರ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ನೋಡೋಣ. ವೆಲ್ಕಮ್. ನೋಡಿ, ಫಸ್ಟ್ ಆಫ್ ಆಲ್ ಇವಾಗ ಫಸ್ಟ್ PUC ಮತ್ತು ಸೆಕೆಂಡ್ PUC ನಾವೆರಡು ಅಬ್ಸರ್ವ್ ಮಾಡಿದಾಗ ನಮ್ಮ KCETಯಲ್ಲಿ ಸೊ ಹೆಚ್ಚು ವೆಯ್ಟೇಜ್ ನಮಗೆ ಬರೋದು ನಿಮಗೆ ಸೆಕೆಂಡ್ PUC ಅಂತ ಹೇಳ್ಬೋದು. ಆ ಸೆಕೆಂಡ್ PUC ಇಂದ ನಿಮಗೆ 75% ಆಫ್ ಸಿಲೆಬಸ್ ನಿಮಗೆ ಸೆಕೆಂಡ್ PUC ಇಂದನೇ ಇರುತ್ತೆ. ಅಂದರೆ ಔಟ್ ಆಫ್ 60 45 ಕ್ವಶನ್ಸ್ ನಿಮಗೆ ಸೆಕೆಂಡ್ PUC ಇಂದ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೀವಿ. ಬರುತ್ತೆ ಸಹ, ಅಂದರೆ 1 or 2 ಕ್ವಶನ್ಸ್ ಮೇಲೆ ಕೆಳಗೆ ಆಗ್ಬೋದು, ಅಷ್ಟೇ ಆಗಲಿ 45 ಕ್ವಶನ್ಸ್ ಬರ್ಬೋದು ಅಂತ ಹೇಳ್ತೇನೆ. ಸೊ ಆ ಒಂದು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ PUC ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಫಾರ್ KCET ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಫಸ್ಟ್ PUC ಇಂದ ನಾವು ನೋಡಿದ್ದಾಗ 25% ಆಫ್ ದ ಸಿಲೆಬಸ್ ನಮಗೆ ಕವರ್ ಆಗಿರುತ್ತೆ KCETಗೆ. ಅಷ್ಟು ಅಂದರೆ ಮಿನಿಮಮ್ ಆಫ್ 15 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಇಲ್ಲ 15 to 17 ಕ್ವಶನ್ಸ್ ಅಂತಲೂ ಹೇಳ್ಬೋದು ನಾವು. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಸೆಕೆಂಡ್ PUC ಅಲ್ಲಿ ಹೆಚ್ಚು ವೆಯ್ಟೇಜ್ ಇರೋದ್ರಿಂದ ಪಾಸ್ಟ್ 10 years ಇಂದ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾರೆ ಆವರೇಜ್ ಆಗಿ ಅಂತ ಒಂದ್ಸರಿ ಅನಲೈಸ್ ಮಾಡೋಣ. ಈ ಒಂದು ಅನಾಲಿಸಿಸ್ ಹೇಳಿದ ನಂತರ ನಿಮಗೆ ಫಸ್ಟ್ ಈ ಒಂದು ಚಾಪ್ಟರ್ಸ್ ಅಲ್ಲಿ ಯಾವ ವೇಟೇಜ್ ಚಾಪ್ಟರ್ ನಿಮಗೆ ಈಸಿ ಆಗಿರುತ್ತೋ, ಕಾನ್ಫಿಡೆನ್ಸ್ ಆಗಿರುತ್ತೋ, ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಉಳಿದಿರತಕ್ಕಂಥ ಚಾಪ್ಟರ್ಸ್ಗೆ ನೀವು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೂವಿಂಗ್ ನಮಗೆ 14 ಚಾಪ್ಟರ್ ಇದೆ ನಿಮಗೆ ಸೆಕೆಂಡ್ PUCಯಲ್ಲಿ. ಓಕೆ, 14 ಚಾಪ್ಟರ್ಸ್ ಇಂದ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಾವು ನೋಡಿದ್ದಾಗ ಆನ್ ಆನ್ ಆವರೇಜ್ ಆಫ್ 5 ಕ್ವಶನ್ಸ್ ನಿಮಗೆ ಪ್ರತಿ ವರ್ಷ ನಿಮಗೆ ಬರ್ತಾ ಇದೆ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂದರೆ 4, 5, 6, 7 ಆ ರೀತಿ ನಿಮಗೆ ಒಂದೊಂದು ವರ್ಷ ಒಂದೊಂದು ರೀತಿ 1 or 2 ಕ್ವಶನ್ಸ್ ಹೆಚ್ಚು ಕಮ್ಮಿ ಹಾಕ್ತಾ ನಿಮಗೆ ಆನ್ ಆನ್ ಆವರೇಜ್ ಆಗಿ 5 ಕ್ವಶನ್ಸ್ ನಿಮಗೆ ಕೇಳ್ತಾ ಇದ್ದಾರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ. ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ನಾಗ ಬಂದಿದ್ದಾಗ ನಿಮಗೆ ಆನ್ ಅನ್ ಆವರೇಜ್ ನಿಮಗೆ 4 ಕ್ವಶನ್ಸ್ ನಿಮಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ವರ್ಷ ನಿಮಗೆ 3 ಕ್ವಶನ್ಸ್ ಕೇಳಿದ್ದಾರೆ, ಇನ್ನೊಂದು ವರ್ಷ ನಿಮಗೆ 5 ಕ್ವಶನ್ಸ್ ಕೇಳಿದ್ದಾರೆ. ಆ ರೀತಿ ಎಲ್ಲ ಅನಲೈಸ್ ಮಾಡಿದಾಗ ಆನ್ ಅನ್ ಆವರೇಜ್ ನಿಮಗೆ 4 ಕ್ವಶನ್ಸ್ ನಿಮಗೆ ಕೇಳತಕ್ಕಂಥ ಅವಕಾಶ ಇದೆ. ಕರೆಂಟ್ ಎಲೆಕ್ಟ್ರಿಸಿಟಿ ನೋಡಿ, ಹೆಚ್ಚು ವೆಯ್ಟೇಜ್ ಅಂತಂದಾಗ ಕರೆಂಟ್ ಎಲೆಕ್ಟ್ರಿಸಿಟಿ ಈ ಒಂದು ಚಾಪ್ಟರ್ ಇಂದ ನಿಮಗೆ 6 ಕ್ವಶನ್ಸ್ ನಿಮಗೆ ಬರ್ತಾ ಇದೆ. ಆನ್ ಅನ್ ಆವರೇಜ್ ನೀವೇ ಲೆಕ್ಕ ಹಾಕೊಳ್ಳಿ, ಒಂದೊಂದು ವರ್ಷ ಆದರೆ ನಿಮಗೆ 7 ಕ್ವಶನ್ಸ್ 8 ಕ್ವಶನ್ಸ್ ಸಹ ನಿಮಗೆ ಬಂದಿದೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ. ಸೊ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಕರೆಂಟ್ ಎಲೆಕ್ಟ್ರಿಸಿಟಿ. ನನ್ನ ಒಂದು ಅಭಿಪ್ರಾಯ, ನನ್ನ ಒಂದು ಏನಪ್ಪಾ ಅಂತಂದಿದ್ದಾಗ ಕನ್ಸರ್ನ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಫಸ್ಟ್ ನೀವು ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. KCETಯಲ್ಲಿ ನಿಮಗೆ ಈಸಿ ಕ್ವಶನ್ಸ್ ಬರತಕ್ಕಂಥ ಚಾನ್ಸಸ್ ಇವೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ನಾವು ನೋಡಿದಾಗ ಆನ್ ಆವರೇಜ್ ನಿಮಗೆ 3 ಕ್ವಶನ್ಸ್ ನಿಮಗೆ ಕೇಳ್ತಾ ಇದ್ದಾರೆ ಪ್ರತಿ ವರ್ಷ. ಗೊತ್ತಾಗಿದಲ್ವಾ? ಅಂಡ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ನಾವು ನೋಡಿದ್ದಾಗ ನಿಮಗೆ 3 ಕ್ವಶನ್ಸ್ ನಿಮಗೆ ಬರ್ತಾ ಇದೆ. ಇದು ಚಿಕ್ಕ ಚಾಪ್ಟರ್, ನಿಮಗೆ ಬೋರ್ಡು ಸಹ ನಿಮಗೆ ಓನ್ಲಿ 5 hours ಚಾಪ್ಟರ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇದರಿಂದ ನಿಮಗೆ 3 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ EMI ಈ ಒಂದು ಚಾಪ್ಟರ್ ಇಂದ ನಿಮಗೆ 2 ಕ್ವಶನ್ಸ್ ನಿಮಗೆ ಖಂಡಿತವಾಗ್ಲೂ ಬರ್ತಾನೆ ಇದೆ ಪ್ರತಿ ವರ್ಷ. ಓಕೆನಾ? ಅಂಡ್ ಲೇಟರ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ನೋಡಿದಾಗ ನೋಡಿ, ಇದೊಂದು ಹೆಚ್ಚು ವೇಟೇಜ್ ಚಾಪ್ಟರ್ ಅಂತ ಹೇಳ್ಬೋದು, ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಯಾಕೆ ಅಂತಂದಾಗ ಎವ್ರಿ ಇಯರ್ ಆವರೇಜ್ ನಿಮಗೆ 4 ಕ್ವಶನ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಈ ಒಂದು ಚಾಪ್ಟರ್ ಇಂದ. ಅಷ್ಟೇ ಬೋರ್ಡಲ್ಲೂ ಅಷ್ಟೇ ನಿಮ್ಗೆ ಗೊತ್ತಿರುತ್ತೆ, ಈ ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ ನಿಮಗೆ ಬರ್ತಾನೆ ಇರುತ್ತೆ. ಸೊ ಅದೇ ಹಾಗಾಗಿ KCETಯಲ್ಲೂ ಸಹ ನಿಮಗೆ 4 ಕ್ವಶನ್ಸ್ ನಿಮಗೆ ಈ ಚಾಪ್ಟರ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮಗೆ ಬಂದಿದ್ದಾಗ 1 ಕ್ವಶನ್ ನಿಮಗೆ ಬಂದಿದೆ. ಆದರೆ ಲಾಸ್ಟ್
ಬಿಫೋರ್ ಇಂದ ನಿಮಗೆ ಅದು ಇಲ್ಲ ಅಂತಾನು ಹೇಳ್ಬೋದು. ಸೊ ಬಟ್ ಆವರೇಜ್ ಆಗಿ ನಿಮಗೆ 1 ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ರಿಮೆಂಬರ್, ಈ ಒಂದು ಚಾಪ್ಟರ್ ನೀವು ಬೇಸಿಕ್ಸ್ ಕಲ್ತ್ಕೊಂಡ್ರು ಸಹ ಆನ್ಸರ್ ಮಾಡತಕ್ಕಂಥ ಲೆವೆಲ್ ಅಲ್ಲಿ ಈ ಕ್ವಶನ್ ಇರುತ್ತೆ. ಸೊ 1 ಕ್ವಶನ್ ಇರುತ್ತೆ ನಿಮಗೆ. ಅಂಡ್ ರೇ ಆಪ್ಟಿಕ್ಸ್ ಮತ್ತೊಂದು ಇಂಪಾರ್ಟೆಂಟ್ ಚಾಪ್ಟರ್ ನೋಡಿ. ಇಲ್ಲಿ ರೇ ಆಪ್ಟಿಕ್ಸ್ ಅಲ್ಲಿ ನಿಮಗೆ 3 ಕ್ವಶನ್ಸ್ ನಿಮಗೆ ಆವರೇಜ್ ಆಗಿ ಪಾಸ್ಟ್ 10 years ಇಂದ ಕೇಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಇದರಲ್ಲೂ ಇಷ್ಟ ಈ 3 ಕ್ವಶನ್ಸ್ ಅಲ್ಲಿ ನಿಮಗೆ ಆನ್ ಅನ್ ಅವರೇಜ್ ನಿಮಗೆ 2 ಕ್ವಶನ್ಸ್ ಈಸಿಯಾಗೇ ಇರುತ್ತೆ, 1 ಕ್ವಶನ್ ಮಾತ್ರ ಡಿಫಿಕಲ್ಟ್ ಅಂತ ಫೀಲ್ ಆಗುತ್ತೆ. ಬಟ್ ಸ್ವಲ್ಪ ಲೆಂತಿ ಅಂದ್ರೆ ವರ್ಕೌಟ್ ಮಾಡಬೇಕಾಗಿರುತ್ತೆ ಅಷ್ಟೇ, ಬಿಟ್ಟು ಇದೆಲ್ಲ ಈಸಿಯಾಗೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ವೇವ್ ಆಪ್ಟಿಕ್ಸ್, ಹಾಗೆ ಚೆನ್ನಾಗಿ ಬಿಟ್ಕೊಳ್ಳಿ. ಆಪ್ಟಿಕ್ಸ್ ನೀವು ಓದಿದ್ದೀರಾ ಅಂತಂದ್ರೆ 6 ಕ್ವಶನ್ಸ್ ನಿಮಗೆ ಕವರ್ ಆಗುತ್ತೆ. ಆಪ್ಟಿಕ್ಸ್ ಅಂದ್ರೆ ವೇ ಆಪ್ಟಿಕ್ಸ್ ಮತ್ತು ರೇ ಆಪ್ಟಿಕ್ಸ್ ಎರಡು ನೀವು ಓದಿದ್ದೀರಾ ಅಂತಂದ್ರೆ 6 ಕ್ವಶನ್ಸ್ ನೀವು ಕವರ್ ಮಾಡ್ತೀರಾ. ಅಷ್ಟೇ 6 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇರುತ್ತೆ ನೋಡಿ. ರೇ ಆಪ್ಟಿಕ್ಸ್ ಒಂದೇ ನಾವು ತಗೊಂಡಿದ್ದಾಗ 3 ಕ್ವಶನ್ಸ್ ಕೇಳೋದಕ್ಕಂತ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಡ್ಯೂಯಲ್ ನೇಚರ್ ಅಂದ್ರೆ ಮಾಡರ್ನ್ ಫಿಸಿಕ್ಸ್ ನಾವು ಎಂಟರ್ ಮಾಡಿದ್ದಾಗ ಮಾಡರ್ನ್ ಫಿಸಿಕ್ಸ್ ಇಂದ ಆನ್ ಅನ್ ಆವರೇಜ್ ನಿಮಗೆ 15 ಕ್ವಶನ್ಸ್ ನಿಮಗೆ ಬರ್ತಾ ಇದೆ. ಮಾಡರ್ನ್ ಫಿಸಿಕ್ಸ್ ಅಂತಂದ್ರೆ ಆಟಮ್ಸ್, ಡ್ಯೂಯಲ್ ನೇಚರ್, ನ್ಯೂಕ್ಲಿಯಸ್, ಸೆಮಿಕಂಡಕ್ಟರ್ಸ್ ಅಂತ ಹೇಳ್ಬೋದು ನೋಡಿ. ಆನ್ ಅನ್ ಆವರೇಜ್ ನಿಮಗೆ 15 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ. ಡ್ಯೂಯಲ್ ನೇಚರ್ ಸ್ಪ್ಲಿಟ್ ಮಾಡಿ ನಾವು ನೋಡಿದ್ದಾಗ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್ ನಿಮಗೆ ಓಕೆ 2 ಕ್ವಶನ್ಸ್ ಬರ್ತಾ ಇದೆ. ಆಟಮ್ಸ್ ಚಾಪ್ಟರ್ ಅಲ್ಲಿ 3 ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ ಒಂದು ಪಾಸ್ಟ್ 10 years ಅಂತ ಹೇಳ್ತಾ ಇದೀವಿ ನೋಡಿ. ನ್ಯೂಕ್ಲಿಯೈ ಚಾಪ್ಟರ್ ಇಂದ ಸಹ ನಿಮಗೆ 3 ಕ್ವಶನ್ಸ್ ಕಂಟಿನ್ಯೂಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವರ್ಷನೂ ಅದರಿಂದ ವೇಟೇಜ್ ಇರುತ್ತೆ, ಡೆಫಿನೆಟ್ ಆಗಿ ಮಿಸ್ ಮಾಡ್ದಿರ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಸೆಮಿ ಕಂಡಕ್ಟರ್ಸ್ ನೋಡಿ, ದಿಸ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಇನ್ ಸೆಕೆಂಡ್ PUC ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇದರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಮ್ಯಾಕ್ಸಿಮಮ್ ನಿಮಗೆ ಥಿಯರಿ ಬೇಸ್ಡ್ ಕ್ವಶನ್ಸ್ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು, ಕೇಳ್ತಾನೂ ಇರ್ತಾರೆ. ಸೊ ನೋಡಿ, ಈ ಒಂದು ಚಾಪ್ಟರ್ ಇಂದ ಆನ್ ಅನ್ ಆವರೇಜ್ ನಿಮಗೆ 4 ಕ್ವಶನ್ಸ್ ನಿಮಗೆ ಬರ್ತಾ ಇದೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್ಸ್ ನೋಡಿ. ಇಫ್ ಯು ಲರ್ನ್ ದಿಸ್ ಮಾಡರ್ನ್ ಫಿಸಿಕ್ಸ್ ಅಂಡ್ ಸೆಮಿಕಂಡಕ್ಟರ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 15 ಕ್ವಶನ್ಸ್. ಎವ್ರಿ ಕ್ವಶನ್ ವಿಲ್ ಬಿ ಈಸಿ ಓನ್ಲಿ. ಈಸಿಯಾಗ ಇರುತ್ತೆ, ಈಸಿ ಇಲ್ಲ ಮಾಡ್ರೇಟ್ ಹೋಗುತ್ತಷ್ಟೇ ಆಗಲಿ, ಟಫ್ ಅನ್ನೋದು ನಿಮಗೆ ಬರೋದೇ ಇಲ್ಲ. ಹಾಗಾಗಿ ಪ್ಲೀಸ್ ಕಾನ್ಸಂಟ್ರೇಟ್, ಫಸ್ಟ್ ಕಂಪ್ಲೀಟ್ ದ ಮಾಡರ್ನ್ ಫಿಸಿಕ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನಂತ. ಇನ್ನು ಫಸ್ಟ್ PUC ನಾವು ಹೋಗಿದ್ದಾಗ ಗ್ರಾವಿಟೇಷನ್ ಚಾಪ್ಟರ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಇಲ್ಲಿ ಗ್ರಾವಿಟೇಷನ್ ಯಾಕಂದ್ರೆ ಈ ಒಂದು ಚಾಪ್ಟರ್ ಇಂದ ಕಂಟಿನ್ಯೂಸ್ ಆಗಿ ನಿಮಗೆ ಓಕೆ 2 ಕ್ವಶನ್ಸ್ ನಿಮಗೆ ಬರ್ತಾನೆ ಇದೆ ನನ್ನ ಅವರೇಜ್ ಆಗಿ ಅಂತ ಹೇಳ್ಬೋದು. ಇನ್ನು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಹೋಗಿದ್ದಾಗ ನಿಮಗೆ 1 ಕ್ವಶನ್ ಇಂದ 3 ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ನಾನು 1D ಅಂಡ್ 2D ಇದನ್ನ ಕೈನೆಮೆಟಿಕ್ಸ್ ಅಂತ ಕರಿತೀವಿ. 1D ಅಂಡ್ 2D ನ ಕೈನೆಮೆಟಿಕ್ಸ್ ಅಂತ ಹೇಳ್ತೀವಿ. ಈ ಒಂದು ಚಾಪ್ಟರ್, ಈ ಒಂದು 2 ಚಾಪ್ಟರ್ಸ್ ಇಂದ ಸೇರಿ ನಿಮಗೆ 2 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಇನ್ನು ಥರ್ಮೋಡೈನಮಿಕ್ಸ್ ನಾನು ಈ ವರ್ಷಕ್ಕೆ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್ ಚಾಪ್ಟರ್ಸ್. ಫಸ್ಟ್ ಈ ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡಿದ ಮೇಲೆ ಉಳಿದಿರೋದು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಥರ್ಮೋಡೈನಮಿಕ್ಸ್ ಇಂದನೂ ಸಹ ನಿಮಗೆ 2 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಆಸಿಲೇಷನ್ಸ್ ಅಂಡ್ ವೇವ್ಸ್ ನೋಡಿ. ಆಸಿಲೇಷನ್ಸ್ ಅಂಡ್ ವೇವ್ಸ್ ಹೇಗಪ್ಪ ಅಂತಂದ್ರೆ ಇದು ಒಂದು ಚಾಪ್ಟರ್ ಇನ್ನೊಂದು ಚಾಪ್ಟರ್ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಹಾಗಾಗಿ ನಿಮಗೆ 2 ಲಿಂಕ್ ಚಾಪ್ಟರ್ಸ್ ಆಗಿರೋದ್ರಿಂದ ನಾವು 2 ಓದಲೇಬೇಕಾಗಿರುತ್ತೆ. ಇದರಿಂದನೂ ಸಹ ನಿಮಗೆ 1 or 2 ಕ್ವಶನ್ಸ್ ನಿಮಗೆ ಬರ್ತಾ ಇದೆ ರೆಗ್ಯುಲರ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತು ಫ್ಲೂಯಿಡ್ಸ್ ಇಂದನೂ ಸಹ ನಿಮಗೆ 1 ಕ್ವಶನ್ ಇಲ್ಲ 2 ಕ್ವಶನ್ಸ್ ನಿಮ್ಗೆ ರೆಗ್ಯುಲರ್ ಆಗಿ ಕೇಳ್ತಾನೆ ಇದ್ದಾರೆ. ಬಟ್ ಈ ಚಾಪ್ಟರ್ಸ್ ಇಂದ ಈಸಿ ಕ್ವಶನ್ಸೇ ಕೇಳ್ತಾರೆ. ಚಿಕ್ಕ ಬೇಸಿಕ್ ಡೆಫಿನೇಷನ್ ಬೇಸ್ಡ್ ಮಾಡಿಕೊಂಡು ನಿಮಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಹಾಗಾಗಿ ಡೋಂಟ್ ನೆಗ್ಲೆಕ್ಟ್ ದೀಸ್ ಚಾಪ್ಟರ್ಸ್. ಫಸ್ಟ್ ಈ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಟೈಮ್ ಇದೆ ಅಂತ ಅನಿಸಿದ್ರೆ ಮಾತ್ರ ನಿಮಗೆ ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಪವರ್, ರೊಟೇಷನಲ್ ಮೋಷನ್ ಎಲ್ಲ ನೀವು ಒಂದ್ಸರಿ ರಿವೈಸ್ ಮಾಡಿ ಸರ್ಫೇಸ್ ಲೆವೆಲಲ್ಲಿ ಅಟ್ಲೀಸ್ಟ್ ನಿಮಗೆ ಈಸಿಯಾಗಿ ಆನ್ಸರ್ ಮಾಡತಕ್ಕಂಥ ಕ್ವಶನ್ಸ್ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ. ಗೊತ್ತಾಗಿದಲ್ವಾ ಹೇಳ್ತಾ ಇದ್ದಂತ. ದಿಸ್ ಆರ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಯುವರ್ KCET ಅಂತ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಪ್ರಿಪೇರ್ ವೆಲ್. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನಮಗಿರತಕ್ಕಂಥ ಟೈಮ್ನ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಿಕೊಂಡು ಓಕೆ ಪ್ರಾಕ್ಟೀಸ್ ಮಾಡಿ, ಪ್ರಾಬ್ಲಮ್ಸ್ನ, ಥಿಯರಿನ, ಕಾನ್ಸೆಪ್ಟ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು 45+ ಮಾರ್ಕ್ಸ್ ಇಲ್ಲ 50 ಮಾರ್ಕ್ಸ್ ಹತ್ರಕ್ಕೆ ನೀವು ಈಸಿಯಾಗಿ ರೀಚ್ ಆಗ್ಬೋದು. ಯಾವಾಗಾದ್ರೆ 45+ ಇಲ್ಲ 50 ಮಾರ್ಕ್ಸ್ ನೀವು ರೀಚ್ ಆಗ್ತಿರೋ ಡೆಫಿನೆಟ್ ಆಗಿ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ.
ಅರ್ಥ ಆಯ್ತಲ್ವ ಹೇಳಿದ್ದಂತ. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್, ಕಾನ್ಸಂಟ್ರೇಟ್ ಆನ್ ವೇಟೇಜ್ ಚಾಪ್ಟರ್ಸ್ ಹೇಳಿದ್ದೀನಿ ನಾನು ನಿಮಗೆ. ನಿಮ್ಗೆ ಇದರಲ್ಲಿ ಫಸ್ಟ್ ಯಾವ್ದು ಈಸಿ ಅನ್ಸುತ್ತೋ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಆಮೇಲಿಂದ ಬೇರೆ ಚಾಪ್ಟರ್ಸ್ನ ಕವರ್ ಮಾಡಿ. ಓಕೆನಾ, ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಇದು ಈ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. ಸುಮ್ಮನೆ ಲೆಂತಿಯಾಗಿ ತಲೆ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಇದನ್ನು ಹೇಳಿದ್ದೀನಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಪ್ರಿಪೇರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.